ಗ್ರೇಟರ್ ನೋಯ್ಡಾದಲ್ಲಿ ವಾಸ ಮಾಡ್ತಿದ್ದ ಈ ರೀಲ್ಸ್ ರಾಣಿಯ ಹೆಸರು ಸಾಹಿಬಾ ಬಾನೋ ಅಂತ. ತೆಳ್ಳಗೆ ಬೆಳ್ಳಗೆ ಇರೋ ಇವಳು ಸ್ವಲ್ಪ ಲಿಪ್ಸ್ಟಿಕ್ನ ಜಾಸ್ತಿನೇ ಹಾಕೊಳ್ತಿದ್ಲು. ಕಣ್ಣಿಗೆ ಕಾಡಿಗೆ ಹಚ್ಕೊಂಡು ಒಳ್ಳೆ ಡ್ರೆಸ್ನ ಹಾಕಿ ತನ್ನ ಟ್ಯಾಲೆಂಟ್ನ ಸೋಷಿಯಲ್ ಮೀಡಿಯಾ ಮೂಲಕ ತೋರಿಸ್ತಿದ್ಲು. ನೋಟದಲ್ಲೇ ಗಂಡು ಮಕ್ಕಳ ಕಣ್ಣು ಕುಕ್ಕುವಂತೆ ಎಕ್ಸ್ಪ್ರೆಷನ್ ಕೊಡೋದು, ಕಾರಲ್ಲಿ ಹೋಗ್ತಾ ಬರ್ತಾ ನಿದ್ದೆ ಮಾಡೋದು, ನಡ್ಕೊಂಡು ಹೋಗೋದು, ಹೀಗೆ ಏನಂದ್ರೆ ಅದನ್ನ ಅಪ್ಲೋಡ್ ಮಾಡಿ ಅಷ್ಟೋ ಇಷ್ಟೋ ಲೈಕ್ಸ್ ಹಾಗೂ ಫಾಲೋವರ್ಸ್ನು ಕೂಡ ಸಂಪಾದಿಸಿದ್ಲು. ಸಾಹಿಬಾಗೆ ಫಾಲೋವರ್ಸ್ ಹೆಚ್ಚಾಗೇನೂ ಇರಲಿಲ್ಲ, ಆದರೂ ವೀಕ್ ಕ್ಯಾಂಡಿಡೇಟ್ಗಳು ಮಾತ್ರ ಇವಳ ಲಿಸ್ಟಲ್ಲಿ ಹೆಚ್ಚಾಗಿದ್ರು. ಅಂದರೆ ಇಷ್ಟು ಮಾತ್ರ ಟ್ಯಾಲೆಂಟ್ ಇದ್ರೆ ಸಾಕು, ನಾವಿದೀವಿ ಅಂತ ಹೇಳ್ಕೊಂಡು ಇವಳನ್ನ ಫಾಲೋ ಮಾಡೋರು ಸಹ ಕಡಿಮೆ ಇರಲಿಲ್ಲ. ಇನ್ನು ಈ ಸಾಹಿಬಾ ಒಳ್ಳೆ ಕಂಪನಿಯಲ್ಲೇ ಕೆಲಸ ಮಾಡಿಕೊಂಡು ರೀಲ್ಸ್ ಮಾಡ್ತಾ ಜೀವನವನ್ನ ಒಂದು ಮಟ್ಟಕ್ಕೆ ಎಂಜಾಯ್ ಮಾಡ್ತಿದ್ಲು. ನೋಡೋಕೆ ಚಿಕ್ಕ ಹುಡುಗಿಯಂತೆ ಕಾಣ್ತಿದ್ಲು. ಸಾಹಿಬಾ ರೀಲ್ಸ್ ನೋಡಿ ಇವಳ ಅಂದಕ್ಕೆ ಫಿದಾ ಆಗಿದ್ದ ಅದೊಬ್ಬ ಹುಡುಗ ಇವಳ ಹಿಂದೆ ಬಿದ್ದಿದ್ದ. ಇವನ ಹೆಸರು ಜಿತೇಂದ್ರ ಅಂತ. ಇವಳಿಗೆ ತುಂಬಾ ದೊಡ್ಡ ಫ್ಯಾನ್ ಆಗಿದ್ದ. ಇವಳಲ್ಲಿ ಯಾವ ಟ್ಯಾಲೆಂಟ್ ನೋಡಿದ್ನೋ ಏನೋ ಇವಳಿಗೆ ಕಮಿಟ್ ಆಗಿ ಹೋಗಿದ್ದ. ಇವಳ ರೀಲ್ಸ್ ನೋಡದೆ ನಿದ್ದೆ ಸಹ ಮಾಡ್ತಿರ್ಲಿಲ್ವಂತೆ. ಪ್ರತಿದಿನ ಇವಳು ಹಾಕ್ತಿದ್ದ ರೀಲ್ಸ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡ್ತಾ ಇವಳ ಟ್ಯಾಲೆಂಟ್ನ ಇನ್ನಷ್ಟು ಎನ್ಕರೇಜ್ ಮಾಡ್ತಿದ್ದ. ಅದಕ್ಕೆ ಸಾಹಿಬಾ ಕೂಡ ರಿಪ್ಲೈ ಕೊಡ್ತಿದ್ಲು, ನಿಮ್ಮ ಎನ್ಕರೇಜ್ಮೆಂಟ್ ಹೀಗೆ ಇರಲಿ, ನಾನು ಇನ್ನಷ್ಟು ವಿಡಿಯೋಗಳನ್ನು ಮಾಡೋಕೆ ನಿಮ್ಮ ಪ್ರೋತ್ಸಾಹವೇ ನನಗೆ ಸ್ಫೂರ್ತಿ, ನಿಮ್ಮ ಅಭಿಮಾನವೇ ನಮ್ಮನೆ ಅಕ್ಕಿ ಬೇಳೆ ಅಂತೆಲ್ಲ ರಿಪ್ಲೈ ಮಾಡ್ತಿದ್ಲು. ಹೀಗೆ ಇವರಿಬ್ಬರ ನಡುವೆ ಇನ್ಸ್ಟಾಗ್ರಾಮ್ನಲ್ಲಿ 3 ತಿಂಗಳವರೆಗೂ ಚಾಟಿಂಗ್ ನಡೆದಿತ್ತು. ನಂತರ ಪ್ರಾಯ ತಡೆಯೋಕೆ ಆಗದೆ ಜಿತೇಂದ್ರ ಮೆಸೇಜ್ ಮಾಡಿ ಐ ಲವ್ ಯು ಅಂತ ಹೇಳಿಬಿಟ್ಟಿದ್ದ. 2 ದಿನಗಳ ನಂತರ ಸಾಹಿಬಾ ಕಡೆಯಿಂದ ಕೂಡ ಪಾಸಿಟಿವ್ ಆಗಿ ರಿಪ್ಲೈ ಬಂದಿತ್ತು. ಇಲ್ಲಿಂದ ಇವರಿಬ್ಬರ ಫೋನ್ ನಂಬರ್ಗಳು ಎಕ್ಸ್ಚೇಂಜ್ ಆಗಿದ್ವು. ಇನ್ಸ್ಟಾಗ್ರಾಮ್ ನಿಂದ ಇವರ ಪ್ರೇಮ ಸಂದೇಶಗಳು ವಾಟ್ಸ್ಆಪ್ಗೆ ಶಿಫ್ಟ್ ಆಗಿತ್ತು. ಚಾಟಿಂಗ್ ಅಲ್ಲೇ ಬ್ಯುಸಿಯಾಗಿದ್ದವನು ನಿನ್ನ ಮದುವೆಯಾಗ್ತೀನಿ ಅಂತಾನು ಮಾತು ಕೊಟ್ಟಿದ್ದ. ಸಾಹಿಬಾ ಕೂಡ ನೀನಂದ್ರೆ ನನಗೆ ಇಷ್ಟ ಅಂದಿದ್ಲು. ಒಂದು ದಿನ ಇಬ್ರು ಒಂದು ರೆಸ್ಟೋರೆಂಟ್ ನಲ್ಲಿ ಮೀಟ್ ಕೂಡ ಆಗಿದ್ರು. ರೆಸ್ಟೋರೆಂಟ್ನಲ್ಲಿ ಇವಳನ್ನ ಭೇಟಿಯಾದವನು ಇವಳ ಅಂದವನ್ನ ನೋಡಿ ಬೆರಗಾಗಿ ಹೋಗಿದ್ದ. ರೀಲ್ಸ್ಗಿಂತಲೂ ಸಾಹಿಬಾ ರಿಯಲ್ ಆಗಿ ಚೆನ್ನಾಗಿದ್ದಾಳೆ ಅಂತ ಖುಷಿ ಪಟ್ಟಿದ್ದ. ಆದ್ರೂ ಎಲ್ಲೋ ಮಿಸ್ ಹೊಡಿತಿದೆ ಅಂತ ಇವನಿಗೆ ಅನಿಸ್ತಿತ್ತು. ಸರಿ ಅಂತ ಇಬ್ರು ಲವ್ ಮಾಡೋಕೆ ಶುರು ಮಾಡಿದ್ರು. ಜಿತೇಂದ್ರ ಕ್ಯಾಬ್ ಓಡಿಸ್ತಾ ಜೀವನವನ್ನ ಸಾಗಿಸ್ತಿದ್ದ. ಆ ಕಾರಲ್ಲೇ ಹಾಯಾಗಿ ಕೂತು ಸಾಹಿಬಾ ರೀಲ್ಸ್ ಮಾಡ್ತಾ ಕಾಲ ಕಳೀತಿದ್ಲು. ಜಿತೇಂದ್ರ ಇವಳ ವಿಡಿಯೋ ತೋರಿಸಿ ಇವಳನ್ನ ಲವ್ ಮಾಡ್ತಾ ಇದ್ದೀನಿ, ಇವಳನ್ನೇ ಮದುವೆಯಾಗಬೇಕು ಅನ್ಕೊಂಡಿದ್ದೀನಿ ಅಂತ ತನ್ನ ಮನೆಯಲ್ಲಿ ಹೇಳಿದ್ದ. ಇದಕ್ಕೆ ಇವನ ಪೋಷಕರು ವಿರೋಧಿಸಿದ್ರು. ನಿನಗೆ ಈ ರೀಲ್ಸ್ ಮಾಡೋ ಹುಡುಗಿ ಹೇಗೆ ಪರಿಚಯವಾದ್ಲು, ಇವಳ ಬಟ್ಟೆ ನೋಡು, ಮೇಕಪ್ ಮಾಡ್ಕೊಂಡು ಹೇಗಿದ್ದಾಳೆ ನೋಡು ಅಂತ ಜಿತೇಂದ್ರ ತಂದೆ ತಾಯಿ ಮಗನಿಗೆ ಕ್ಲಾಸ್ ತಗೊಂಡಿದ್ರು. ಆದ್ರೂ ನೀವು ಒಪ್ಕೊಂಡ್ರು ಒಪ್ಪದೆ ಹೋದ್ರು ನಾನು ಇವಳನ್ನೇ ಮದುವೆಯಾಗ್ತೀನಿ ಅಂತ ಜಿತೇಂದ್ರ ತನ್ನ ತಂದೆ ತಾಯಿ ಮುಂದೆ ಶಪಥ ಮಾಡಿದ್ದ. ಇದರಿಂದ ಇವನ ತಂದೆ ತಾಯಿ ಮದುವೆಗೆ ಸರಿ ಅನ್ನೋದು ಅಥವಾ ಬೇಡ ಅನ್ನೋದು ಅಂತ ತಲೆ ಕೆಡಿಸಿಕೊಂಡಿದ್ರು. ಈ ನಡುವೆ 2023 ಜನವರಿ 6ರಂದು ಸಾಹಿಬಾ ಮತ್ತು ಜಿತೇಂದ್ರ ಒಂದು ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ಮದುವೆಯಾಗಿ ಬಿಟ್ಟಿದ್ರು. ನಂತರ ಸಾಹಿಬಾ ತನ್ನ ಹೆಸರನ್ನ ಜಾಹ್ನವಿ ಅಂತ ಬದಲಾಯಿಸಿಕೊಂಡಿದ್ಲು. ಮನೆ ಸುತ್ತಮುತ್ತಲಿನವರಿಗೆ ಸಾಹಿಬಾನ ತನ್ನ ಹೆಂಡತಿ ಜಾಹ್ನವಿ ಅಂತ ಜಿತೇಂದ್ರ ಪರಿಚಯ ಮಾಡಿಕೊಟ್ಟಿದ್ದ. ಹೀಗೆ ಇವರ ಸಂಸಾರ ಶುರುವಾಗಿತ್ತು. ಜಿತೇಂದ್ರ ಕ್ಯಾಬ್ ಓಡಿಸ್ತಾ ಹಣವನ್ನ ಸಂಪಾದಿಸ್ತಿದ್ದ. ಆದ್ರೆ ಸಾಹಿಬಾಳನ್ನ ನೋಡಿದಾಗ್ಲೆಲ್ಲ ಏನೋ ಬದಲಾವಣೆ ಕಾಣಿಸ್ತಿತ್ತು. ಇವಳು ಮೇಕಪ್ ಹಾಕೊಂಡ್ರೆ ಎಳೆ ಪ್ರಾಯದ ಹುಡುಗಿಯಂತೆ ಕಾಣ್ತಿದ್ಲು. ಜಿತೇಂದ್ರಗೆ 23 ವರ್ಷ ವಯಸ್ಸು. ಆದ್ರೆ ಸಾಹಿಬಾ ಮಾತ್ರ ರೀಲ್ಸ್ ನಲ್ಲಿ ಎಳೆ ನಿಂಬೆಕಾಯಿಯಂತೆ ಕಾಣಿಸಿದ್ರು ಮೇಕಪ್ ತೆಗೆದಾಗ ಗಜನಿಂಬೆಯಂತೆ ಕಾಣಿಸ್ತಿದ್ಲು. ಇದರಿಂದ ಜಿತೇಂದ್ರ ಇವಳ ಒರಿಜಿನಲ್ ಬ್ಯೂಟಿ ನೋಡಿ ಆಗಾಗ ಶಾಕ್ ಆಗ್ತಿದ್ದ. ಒಂದು ದಿನ ಮದುವೆ ರಿಜಿಸ್ಟರ್ ಮಾಡಿಸ್ಬೇಕು ಅಂತ ಇವಳ ಹತ್ರ ಆಧಾರ್ ಕಾರ್ಡ್ ನ ಕೇಳಿದ್ದ. ಅದರಲ್ಲಿ ಇವಳ ನಿಜವಾದ ಬಂಡವಾಳ ನೋಡಿ ಜಿತೇಂದ್ರ ಶಾಕ್ ಆಗಿ ಹೋಗಿದ್ದ. ಯಾಕಂದ್ರೆ ಆಧಾರ್ ಕಾರ್ಡ್ ಅಲ್ಲಿ ಡೇಟ್ ಆಫ್ ಬರ್ತ್ ಪ್ರಕಾರ ಇವಳ ವಯಸ್ಸು 35 ಅಂತ ಇರೋದು ಇವನಿಗೆ ತಕ್ಷಣಕ್ಕೆ ಗೊತ್ತಾಗಿ ಹೋಗಿತ್ತು. ಆಗ ನಿನಗೆ 35 ವರ್ಷ ವಯಸ್ಸಾಗಿದೆಯಾ ಅಂತ ತನ್ನ ಹೆಂಡತಿ ಸಾಹಿಬಾನ ಕೇಳಿದ್ದ. ಇದಕ್ಕೆ ಸಾಹಿಬಾ ಕೂಲಾಗೆ ಹೌದು ಅಂದಿದ್ಲು. ಅಲ್ಲದೆ ನೀನ್ ಯಾಕೆ ಶಾಕ್ ಆಗ್ತೀಯಾ, ನಿನ್ನ ವಯಸ್ಸು ಕೂಡ 30 ದಾಟಿರುತ್ತೆ ಅಲ್ವಾ ಅಂತ ಹೇಳಿದ್ಲು. ಇದರಿಂದ ಜಿತೇಂದ್ರಗೆ ಕೋಪ ನೆತ್ತಿಗೇರಿತ್ತು. ನನಗಿನ್ನು 23 ವರ್ಷ, ನಿನಗೆ ನೋಡಿದ್ರೆ ಅಷ್ಟೊಂದು ವಯಸ್ಸಾಗಿದೆ, ನನಗಿಂತಲೂ ನೀನು 12 ವರ್ಷ ದೊಡ್ಡವಳು ಅಂತೆಲ್ಲ ಕೂಗಾಡಿದ್ದ. ಇದಕ್ಕೆ ಸಾಹಿಬಾ ಹೌದಾ ಅಂತಷ್ಟೇ ಹೇಳಿ ಫೋನ್ ನೋಡ್ತಾ ಸುಮ್ಮನಾಗಿ ಬಿಟ್ಟಿದ್ಲು. ಒಳಗೊಳಗೆ ನನಗೆ ಎಳೆ ಪ್ರಾಯದ ಗಂಡ ಸಿಕ್ಕ ಅಂತಾನೆ ಸಾಹಿಬಾ ಖುಷಿ ಪಟ್ಟಿದ್ಲು. ಮಕ್ಕಳಾದ್ರೆ ಜಿತೇಂದ್ರ ಸುಮ್ಮನಾಗ್ತಾನೆ ಅಂತ ಕೂಡ ಅನ್ಕೊಂಡಿದ್ಲು. ಜಿತೇಂದ್ರ ಕೂಡ ನಿಜ ಗೊತ್ತಾಗಿ ಶಾಕ್ಗೆ ಒಳಗಾಗಿದ್ದ. ಆದ್ರೂ ರಾತ್ರಿ ಆದ್ರೆ ಸಾಕು ಇವಳ ಜೊತೆ ಮಲಗಿ ಮಜಾ ಮಾಡ್ತಿದ್ದ.
ಸಾಹಿಬ ಬೆಳಗ್ಗೆ ಎದ್ದಾಗಿನಿಂದ ಹಿಡಿದು ರಾತ್ರಿ ಮಲಗೋವರೆಗೂ ಸ್ನಾನ ಮಾಡಿ ಮೇಕಪ್ ಹಾಕೊಂಡು ರೀಲ್ಸ್ ಮಾಡ್ತಾ ಅದರಲ್ಲೇ ಮುಳುಗಿ ಹೋಗಿದ್ಲು. ಮದುವೆಯಾದ ನಂತರ ಇದೊಂದು ಕೆಲಸವನ್ನು ಬಿಟ್ಟಿದ್ಲು. ಇದರಿಂದ ಗಂಡ ಹೆಂಡತಿ ನಡುವೆ ಜಗಳ ಶುರುವಾಗಿತ್ತು. ನಿನಗೆ ಮದುವೆಯಾಗಿದೆ, ಈ ರೀಲ್ಸ್ ಮಾಡೋದನ್ನ ಬಿಟ್ಬಿಡು, ನಮ್ಮವರು ನೋಡಿದ್ರೆ ಚೆನ್ನಾಗಿರೋದಿಲ್ಲ ಅಂತ ಹೇಳಿದ್ದ. ಆದ್ರೂ ಇವಳು ಗಂಡನ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ರೀಲ್ಸ್ ಮಾಡೋದರ ಜೊತೆಗೆ ನೋಡ್ಕೊಂಡು ಕಾಲ ಕಳೀತಿದ್ಲು. ನನಗೆ ರೀಲ್ಸ್ ಮಾಡದೆ ಇದ್ರೆ ನಾನಾಗಿರೋದಿಲ್ಲ ಅಂತಾನು ಜಿತೇಂದ್ರನಿಗೆ ಹೇಳ್ತಿದ್ಲು. ಇದೇ ವಿಚಾರಕ್ಕೆ ಗಂಡ ಹೆಂಡತಿ ನಡುವೆ ಆಗಾಗ ಜಗಳ ನಡೀತಲೇ ಇತ್ತು. ಬೆಳಗ್ಗೆ ಎಷ್ಟೇ ಜಗಳವಾಡಿದ್ರು ರಾತ್ರಿ ಆಗ್ತಿದ್ದಂತೆ ಮೈಗೆ ಮೈ ಸೋಕಿಸುತ್ತಾ ಅದನ್ನೆಲ್ಲ ಮರೆತು ಹೋಗ್ತಿದ್ರು. ಆದ್ರೆ ಬೆಳಗ್ಗೆ ಕಣ್ಣು ಬಿಟ್ಟವರು ರಾತ್ರಿ ಆಡಿದ ಕಾಮದಾಟದಿಂದ ಕಳಚಿದ ಬಟ್ಟೆ ಹಾಕೊಳ್ಳೋದನ್ನು ಮರೆತು ಕಾಳಗಕ್ಕೆ ಇಳಿದು ಬಿಡ್ತಿದ್ರು. ಒಂದು ಸಲ ಸಾಹಿಬ ಮನೆಯವರಿಂದ ಇವರಿಬ್ಬರ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು. ನೀವೇನಾದ್ರೂ ಬಂದ್ರೆ ಇಬ್ಬರಿಗೂ ಗ್ರ್ಯಾಂಡ್ ಆಗಿ ಮದುವೆ ಮಾಡ್ತೀವಿ ಅಂತ ಹೇಳಿದ್ರು. ಇದೇ ವಿಚಾರವಾಗಿ ಜಿತೇಂದ್ರ ತನ್ನ ತಂದೆ ತಾಯಿಯನ್ನು ಕೇಳಿದ್ದ. ಆಗ ಅವರು ಇದಕ್ಕೆ ಒಪ್ಪಿರ್ಲಿಲ್ಲ. ಅವಳ ಮನೆಯವರ ಮಾತು ಕೇಳಿ ನೀನು ಅವಳನ್ನ ಮದುವೆಯಾದ್ರೆ ನಾವು ಸುಮ್ಮನಿರೋದಿಲ್ಲ, ಆಸ್ತಿಯಲ್ಲಿ ಒಂದು ಬಿಡಿಗಾಸು ಕೊಡೋದಿಲ್ಲ ಅಂತ ಜಿತೇಂದ್ರನಿಗೆ ಎಚ್ಚರಿಸಿದ್ರು. ಇದರಿಂದ ಸದ್ಯಕ್ಕೆ ಈ ಮದುವೆ ಬೇಡ ಅಂತ ಜಿತೇಂದ್ರ ಹೇಳಿದ್ದ. ಆದರೂ ಸಾಹಿಬ ಒಪ್ಕೊಳ್ಳದೆ ಬೇಗ ಅವರ ಧರ್ಮದ ಪ್ರಕಾರ ಮದುವೆಯಾಗುವಂತೆ ಪೀಡಿಸೋಕೆ ಶುರು ಮಾಡಿದ್ಲು. ಮದುವೆಯಾದ ಬಳಿಕ ನನಗೆ ಕುಡಿಯೋಕೆ ಎಣ್ಣೆ ಬೇಕು ಅಂತ ಗಂಡನನ್ನ ಸಾಹಿಬ ಪೀಡಿಸೋಕೆ ಶುರು ಮಾಡಿದ್ಲು. ಇದಕ್ಕೆ ಜಿತೇಂದ್ರ ಗಂಡು ಮಕ್ಕಳು ಕುಡಿದ್ರೆ ಪರವಾಗಿಲ್ಲ, ಬೆಳಗ್ಗೆ ಕಷ್ಟಪಟ್ಟು ಕುಡಿದು ರಾತ್ರಿ ಕುಡಿಯುತ್ತಾರೆ, ಆದ್ರೆ ನೀನು ಯಾಕೆ ಕುಡಿಯೋದು ಅಂತ ಹೆಂಡತಿಯನ್ನ ಕೇಳಿದ್ದ. ಇದಕ್ಕೆ ನನಗೆ ಎಣ್ಣೆ ಬೇಕೇ ಬೇಕು ಅಂತ ಸಾಹಿಬ ಗಂಡನ ಹತ್ರ ಹಠ ಹಿಡಿದಿದ್ಲು. ಇದರಿಂದ ಜಿತೇಂದ್ರ ದಿನ ಹೆಂಡತಿಗೆ ಎಣ್ಣೆಯನ್ನ ತಂದು ಕೊಡ್ತಿದ್ದ. ಅದರ ಜೊತೆಗೆ ಸಾಹಿಬಾಗೆ ಸೋಡಾ ಕೂಡ ಬೇಕಾಗಿತ್ತು. ನಾರ್ಮಲ್ ನೀರಿನಿಂದ ಕುಡಿಯೋಕೆ ನನ್ನ ಕೈಲಿ ಆಗಲ್ಲ ಅಂತ ಸಾಹಿಬ ಹಠ ಹಿಡಿತಿದ್ಲು. ಜೊತೆಗೆ ಸೈಡ್ಸ್ ಕೂಡ ತುಂಬಾ ಸ್ಪೈಸಿಯಾಗಿ ಬೇಕು ಅಂತಿದ್ಲು. ತನ್ನ ಹೆಂಡತಿಗೆ ಎಣ್ಣೆ ಸಹವಾಸವು ಇದೆ ಅಂತ ತಿಳಿದ ಮೇಲಂತೂ ಜಿತೇಂದ್ರ ಮತ್ತಷ್ಟು ಕೆರಳಿ ಹೋಗಿದ್ದ. ಕುಡಿಯೋ ಅಭ್ಯಾಸ ಒಂದ್ ಕಡೆ ಇದ್ರೆ ಇನ್ನೊಂದು ಕಡೆ ರೀಲ್ಸ್ ಹುಚ್ಚು ಬೇರೆ ಇವಳಿಗೆ ಹೆಚ್ಚಾಗ್ತಿತ್ತು. ತವರು ಮನೆಗೆ ಹೋಗ್ಬೇಕು ಅಂತ ಬೇರೆ ದಿನ ಗೋಳು ಕೊಡ್ತಿದ್ಲು. ಆದ್ರೂ ಜಿತೇಂದ್ರ ಮಾತ್ರ ಸ್ವಲ್ಪ ದಿನ ಕಾಯೋಣ ಅಂತಷ್ಟೇ ಹೇಳಿ ಸುಮ್ಮನಾಗ್ತಿದ್ದ. ಇನ್ನೊಂದು ಸಲ ಇವರಿಬ್ಬರ ನಡುವಿನ ವಯಸ್ಸಿನ ಅಂತರದ ಮಾತು ಬಂದಾಗ ನಾನು ಮೋಸ ಹೋದೆ, ವಯಸ್ಸಾದವಳನ್ನ ಮದುವೆಯಾದೆ ಅಂತ ಜಿತೇಂದ್ರ ಜಗಳ ತೆಗೀತಿದ್ದ. ಆಗ ಸಾಹಿಬ ವಯಸ್ಸಲ್ಲಿ ಏನಿದೆ, ನನ್ನ ನೀನು ಮೊದಲೇ ಕೇಳಿದಿದ್ರೆ ಆಧಾರ್ ಕಾರ್ಡ್ ತೋರಿಸ್ತಿದ್ದೆ, ಮದುವೆಯಾದ್ಮೇಲೆ ಯಾಕೆ ಹೀಗೆ ಮಾಡ್ತಿದೀಯಾ ಅಂತ ಗಂಡನನ್ನ ತರಾಟೆಗೆ ತಗೊಳ್ತಿದ್ಲು. ಇವರು ವಾಸ ಮಾಡ್ತಿದ್ದ ಗ್ರಾಮದ ಕೆಲವು ಹುಡುಗರು ಸಾಹಿಬ ರೀಲ್ಸ್ ನೋಡಿ ಇವಳ ಮನೆ ಮುಂದೆ ಓಡಾಡೋಕೆ ಶುರು ಮಾಡಿದ್ರು. ಇದೆಲ್ಲ ನೋಡಿ ಜಿತೇಂದ್ರ ಇವಳಿಂದ ಬೇಸತ್ತು ಹೋಗಿದ್ದ. ಸಾಹಿಬ ರೀಲ್ಸ್ ನೋಡ್ತಾ ನಿನ್ನ ರೀಲ್ಸ್ ಸೂಪರ್, ಎಕ್ಸ್ಪ್ರೆಷನ್ ಹಾಟ್ ಆಗಿದೆ, ನೀನು ಆಕ್ಟಿಂಗ್ ಕ್ವೀನ್ ಅಂತೆಲ್ಲ ಹುಡುಗರು ಹೊಗಳೋಕೆ ಶುರು ಮಾಡಿದ್ರು. ಈ ಎಲ್ಲಾ ಕಾಮೆಂಟ್ ಗಳನ್ನ ಓದಿ ಜಿತೇಂದ್ರನ ಕೋಪ ನೆತ್ತಿಗೇರ್ತಿತ್ತು. ರೀಲ್ಸ್ ಮಾಡಬೇಡ, ಅಕೌಂಟ್ ನ ಡಿಲೀಟ್ ಮಾಡು ಅಂತ ಹೆಂಡತಿಗೆ ವಾರ್ನಿಂಗ್ ಕೊಟ್ಟಿದ್ದ. ಆಗ್ಲೇ ಈ ಜಿತೇಂದ್ರನಿಗೆ ಇನ್ನೊಂದು ಐಡಿಯಾ ಬಂದಿತ್ತು. 2023 ಮೇ 16 ಸಾಹಿಬ ಬರ್ತಡೇ ಇತ್ತು. ಆ ದಿನ ಮನೆಗೆ ಬರುವಾಗ್ಲೇ ಫುಲ್ ಬಾಟಲ್ ವಿಸ್ಕಿಯನ್ನ ತಗೊಂಡು ಮನೆಗೆ ಬಂದಿದ್ದ. ಜೊತೆಗೆ ಬಿರಿಯಾನಿಯನ್ನು ತಂದಿದ್ದ. ಅಂದು ರಾತ್ರಿ ಇಬ್ರು ಕೂತು ಕುಡಿಯೋಕೆ ಶುರು ಮಾಡಿದ್ರು. ಸಾಹಿಬಾಗೆ ಜಿತೇಂದ್ರ ಹೆಚ್ಚು ಕುಡಿಸುತ್ತಾ ತಾನು ಸ್ವಲ್ಪ ಮಾತ್ರ ಕುಡಿದಿದ್ದ. ಇವಳು ಕುಡಿದು ಕೊನೆಗೆ ಅಲ್ಲೇ ಜ್ಞಾನ ತಪ್ಪಿ ಬಿದ್ದಿದ್ಲು. ಆಗ ತಕ್ಷಣ ಇವಳನ್ನ ಬೆಡ್ ಮೇಲೆ ಮಲಗಿಸಿದವನು ಎಡಗೈ ಬೆಡ್ ನಿಂದ ಕೆಳಗೆ ತೇಲುವಂತೆ ಬಿಟ್ಟು ಬ್ಲೇಡ್ ನಿಂದ ಇವಳ ಕೈ ನರವನ್ನ ಕತ್ತರಿಸಿ ಬಿಟ್ಟಿದ್ದ. ರಕ್ತ ಕೆಳಗೆ ಬೀಳದಂತೆ ಒಂದು ದೊಡ್ಡ ಪಾತ್ರೆಯನ್ನಿಟ್ಟಿದ್ದ. ಮದ್ಯದ ಮತ್ತಿನಲ್ಲಿದ್ದ ಸಾಹಿಬಾಗೆ ರಕ್ತ ಹೋಗ್ತಿದ್ರು ಎಚ್ಚರವಾಗಿರ್ಲಿಲ್ಲ, ಪ್ರಾಣ ಹೋಗ್ತಿದ್ರು ಇವಳು ಮೇಲೇಳುವ ಸ್ಥಿತಿಯಲ್ಲಿರ್ಲಿಲ್ಲ. ಸ್ವಲ್ಪ ಸಮಯದ ನಂತರ ಕೈಗೆ ಬಟ್ಟೆ ಕಟ್ಟಿದವನು ರಕ್ತ ನಿಂತಿರೋದನ್ನು ನೋಡಿ ಕನ್ಫರ್ಮ್ ಮಾಡ್ಕೊಂಡಿದ್ದ. ತಕ್ಷಣವೇ ಸಾಹಿಬ ಕೊರಳಿಗೆ ಉರುಳು ಹಾಕಿದವನು ಇವಳನ್ನ ಸಾಯಿಸಿದ್ದ. ರಾತ್ರಿ 1 ಗಂಟೆ ಸುಮಾರಿಗೆ ಸಾಹಿಬ ಮೃತದೇಹವನ್ನ ಕಾರಿನ ಡಿಕ್ಕಿಯಲ್ಲಿ ಹಾಕೊಂಡು ಇವನ ಗ್ರಾಮದ ಸಮೀಪದಲ್ಲೇ ಇದ್ದ ಕೆರೆಯಲ್ಲಿ ಎಸೆದು ಬಂದಿದ್ದ. ಹೀಗೆ ಮನೆಗೆ ಬಂದವನು ತನಗೆ ಏನು ತಿಳಿಯದಂತೆ ತನ್ನ ಪಾಡಿಗೆ ತಾನು ಕೆಲಸ ಮಾಡಿಕೊಂಡಿದ್ದ. ಸಾಹಿಬ ಕೊಲೆಯಾದ 3 ದಿನಗಳ ನಂತರ ತಮ್ಮ ಗ್ರಾಮದ ಕೆರೆಯಿಂದ ಏನೋ ಕೆಟ್ಟ ವಾಸನೆ ಬರ್ತಿದೆ ಅಂತ ಆ ಗ್ರಾಮಸ್ಥರು ಅಕ್ಕಪಕ್ಕ ಹುಡುಕಾಡಿದ್ರು. ಆಗ ಸಾಹಿಬ ಮೃತದೇಹ ನೋಡಿ ಎಲ್ರೂ ಶಾಕ್ ಆಗಿದ್ರು. ಪೊಲೀಸರಿಗೆ ಮಾಹಿತಿ ತಿಳಿಸಿದ್ರು. ವಾಸ್ತವವಾಗಿ ಜಿತೇಂದ್ರ ಇರೋ ಮನೆಗೂ ಬಾಡಿ ಸಿಕ್ಕ ಜಾಗಕ್ಕೂ 9 ಕಿಲೋಮೀಟರ್ ದೂರವಿತ್ತು. ಶವ ಪೂರ್ತಿ ಊದಿಕೊಂಡಿತ್ತು, ಕಣ್ಣುಗಳು ಹೊರಗೆ ಬಂದಿದ್ವು, ದೇಹ ಪೂರ್ತಿ ಕೊಳೆತು ಹೋಗಿತ್ತು. ಮೈಮೇಲೆ ಸಾಹಿಬ ಅನ್ನೋ ಟ್ಯಾಟೂ ಇರೋದನ್ನ ಪೊಲೀಸರು ಗುರುತಿಸಿದ್ರು. ಆ ಟ್ಯಾಟೂ ಇರೋ ಫೋಟೋ ಹಿಡಿದು ಈ
ಮಹಿಳೆಯನ್ನ ಎಲ್ಲಾದ್ರೂ ನೋಡಿದ್ದೀರಾ ಅಂತ ಪ್ರತ್ಯೇಕ ಟೀಮ್ಗಳು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಹುಡುಕೋಕೆ ಶುರು ಮಾಡಿದ್ರು. ಆ ಮಹಿಳೆ ಯಾರು ಅಂತ ಯಾರಿಗೂ ಗೊತ್ತಾಗದೆ ಹೋಗಿತ್ತು. ಪೊಲೀಸರಿಗೂ ಒಂದು ಸಣ್ಣ ಕ್ಲೂ ಕೂಡ ಸಿಕ್ಕಿರ್ಲಿಲ್ಲ, ಯಾಕಂದ್ರೆ ಎಲ್ಲೂ ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ದಾಖಲಾಗಿರ್ಲಿಲ್ಲ. ಹೀಗೆ ಪೊಲೀಸರು ಹುಡುಕುತ್ತಾ ಜಿತೇಂದ್ರ ಇದ್ದ ಗ್ರಾಮಕ್ಕೆ ಬಂದಿದ್ರು. ಆಗ ಒಬ್ಬ ಯುವಕ ಇವಳ ಫೋಟೋ ನೋಡಿ ಗುರುತಿಸಿದ್ದ. ಇವಳ ಹೆಸರು ಜಾಹ್ನವಿ ಅಂತ, ಇವಳು ಜಿತೇಂದ್ರನ ಹೆಂಡತಿ ಅಂತ ಹೇಳಿದ್ದ. ಅವನು ಕಾರ್ ಡ್ರೈವರ್ ಆಗಿ ಕೆಲಸ ಮಾಡ್ತಾನೆ ಅಂದವನು ಅವನ ಮನೆಯನ್ನು ತೋರಿಸಿದ್ದ. ಆಗ ಜಿತೇಂದ್ರ ಮನೆಯಲ್ಲಿ ಹಾಯಾಗಿ ಮಲಗಿ ನಿದ್ದೆ ಮಾಡ್ತಿದ್ದ. ಪೊಲೀಸರು ಒಳಗೆ ಹೋಗಿ ನಿನ್ನ ಹೆಂಡತಿ ಎಲ್ಲಿ ಅಂತ ಕೇಳಿದಾಗ ಅವಳು ತವರು ಮನೆಗೆ ಹೋಗಿದ್ದಾಳೆ ಅಂತ ಹೇಳಿದ್ದ. ಅವಳ ತವರು ಮನೆ ಎಲ್ಲಿದೆ ಅಂತ ಪೊಲೀಸರು ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂದಿದ್ದ. ನಾವು ಲವ್ ಮ್ಯಾರೇಜ್ ಮಾಡ್ಕೊಂಡು ಓಡ್ ಬಂದಿದ್ದೀವಿ, ಅವರು ನೋಯ್ಡಾದಲ್ಲಿ ಎಲ್ಲೋ ಇದ್ದಾರೆ ಅನ್ನೋದಷ್ಟೇ ಗೊತ್ತು, ಅಲ್ಲಿಗೆ ಹೋಗ್ತೀನಿ ಅಂತ ಹೋದವಳು ಇನ್ನೂ ಬಂದಿಲ್ಲ ಅಂತ ಹೇಳಿದ್ದ. ಆಗ ಪೊಲೀಸರು ಇವಳ ಟ್ಯಾಟೋ ತೋರಿಸಿ ಇವಳು ಸತ್ತಿದ್ದಾಳೆ ಅಂತ ಹೇಳ್ತಿದ್ದಂತೆ ಜಿತೇಂದ್ರ ನಾಟಕವನ್ನ ಶುರು ಮಾಡಿದ್ದ. ನನ್ನ ಮೇಲೆ ಕೋಪ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಗೋಳಾಡಿದ್ದ. ಆದರೆ ಇವನ ಓವರ್ ಆಕ್ಟಿಂಗ್ ನೋಡಿದ ಪೊಲೀಸರು ಇವನನ್ನ ವಶಕ್ಕೆ ಪಡೆದು ತಮ್ಮದೇ ಸ್ಟೈಲಲ್ಲಿ ವಿಚಾರಿಸಿದ್ರು. ಆಗ ರೀಲ್ಸ್ ಕಮ್ ಮ್ಯಾರೇಜ್ ನಂತರ ಮರ್ಡರ್ ಕಥೆಯನ್ನು ಜಿತೇಂದ್ರ ಎಳೆ ಎಳೆಯಾಗಿ ಪೊಲೀಸರ ಮುಂದೆ ತೆರೆದಿಟ್ಟಿದ್ದ. ಹೀಗೆ ರೀಲ್ಸ್ ನಲ್ಲಿ ಹಾಯ್ ಬಾಯ್ ಅಂತ ಪರಿಚಯವಾದ ಜಿತೇಂದ್ರ ಕೊಲೆ ಮಾಡಿ ಜೈಲು ಪಾಲಾದ್ರೆ ಸಾಹಿಬಾ ಸಾವಿನ ಮನೆಯನ್ನ ಸೇರಿದ್ಲು. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.